ನಮಸ್ಕಾರ ಹುಬ್ಬಳ್ಳಿ. ನಮ್ಮೂರಿಗೆ ನಾವು ಬಂದೀವಿ ಮೆಗಾ ಫೈಟ್ ಕಾರ್ಯಕ್ರಮಕ್ಕೆ. ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ 7ನೇ ತಾರೀಕು ಮತದಾನ. ಎರಡೂ ಕಡೆಯಿಂದ ಎರಡೂ ಪಕ್ಷಗಳ ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ. ಈ ರಣಕಣ ಪ್ರಹ್ಲಾದ್ ಜೋಶಿ ವರ್ಸಸ್ ವಿನೋದ್ ಅಸೂಟಿ, ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನೇರ ಫೈಟ್ ನೋಡ್ತಾ ಇರುವಂತ ಕ್ಷೇತ್ರ. ಯಾರು ಗೆಲ್ಲಬೇಕು, ಯಾಕೆ ಗೆಲ್ಲಬೇಕು, ಎರಡೂ ಪಕ್ಷದವರು ತಮ್ಮನ್ನು ತಾವು ಸಮರ್ಥನೆ ಮಾಡಿಕೊಳ್ಳಲಿ. ಜೊತೆಗೆ ಇಲ್ಲಿ ಬಂದಿರುವಂತಹ ಕಾರ್ಯಕರ್ತರು ಬೆಂಬಲಿಗರಿಗೂ ಕೂಡ ನಾವು ಅವಕಾಶ ಕೊಡ್ತೀವಿ. ಎರಡೂ ಕಡೆಯಿಂದ ಮೂರು ಜನ ಇವತ್ತು ನಮ್ಮ ಜೊತೆಗಿರ್ತಾರೆ. ಶಾಸಕರಾದ ಕೋನ್ ರೆಡ್ಡಿ ಅವರಿದ್ದಾರೆ. ಕೋನ್ ರೆಡ್ಡಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸಕರಾಗಬೇಕಾಗಿತ್ತು, ಸ್ವಲ್ಪದರಲ್ಲಿ ಅವಕಾಶ ಮಿಸ್ ಆಯಿತು. ರಜತ್ ಉಳ್ಳಾಗಡ್ಡಿ ಮಠ ನಮ್ಮ ಜೊತೆಗಿದ್ದಾರೆ. ರವಿಕುಮಾರ್ ಮಾಳಗೇರಿ ಅವರಿದ್ದಾರೆ ಕಾಂಗ್ರೆಸ್ನಿಂದ. ಅರವಿಂದ ಬೆಲ್ಲದ ಶಾಸಕರು. ರಾಮಣ್ಣ ಬಡಿಗೇರ್ ಸ್ಥಳೀಯ ಕಾರ್ಪೊರೇಟರ್ ನಮ್ಮ ಜೊತೆಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಬಿಜೆಪಿಯ ಇನ್ನೊಬ್ಬ ಶಾಸಕರಾದ ಮಹೇಶ್ ತೆಂಗಿನಕಾಯಿ ಅವರು ನಮ್ಮ ಜೊತೆಗಿರ್ತಾರೆ. ಸಾಮಾನ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಆಡಳಿತ ಪಕ್ಷದವರಿಗೆ ಮೊದಲನೇ ಅವಕಾಶ ಕೊಡ್ತೀವಿ. ಹಾಲಿ ಜನಪ್ರತಿನಿಧಿ ಯಾರಿರ್ತಾರೋ ಅವರಿಗೆ ಮೊದಲನೇ ಅವಕಾಶ ಕೊಡ್ತೀವಿ. ಬಿಜೆಪಿ ಕಡೆಯಿಂದ ಈ ಚರ್ಚೆ ಶುರು ಮಾಡ್ತೀವಿ. ಬೆಲ್ಲದವರೇ, ಯಾಕೆ ಪ್ರಹ್ಲಾದ್ ಜೋಶಿ ಅವ್ರಿಗೆ ವೋಟ್ ಹಾಕಬೇಕು? ಈ ಭಾಗದ ಅಭಿವೃದ್ಧಿಗಾಗಿ. ಏನು ಅಭಿವೃದ್ಧಿ ಆಯ್ತು? ಏನು ಅಭಿವೃದ್ಧಿ ಆಗಿಲ್ಲ ಅಂತ ನೀವು ಕೇಳ್ಬೋದು. ಇವತ್ತು ಇದೇನು ಕಾರ್ಯಕ್ರಮ ನಡೆದತ್ತಲ್ಲ, ಈ ತೊಳನ್ ಕೆರೆ ಇಡೀ ನಮ್ಮ ದೇಶದಲ್ಲೇ ಕೆರೆ ಪಕ್ಕದಲ್ಲಿ ಯಾವ ರೀತಿ ಕೆರೆ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ, ಗಾರ್ಡನ್ ಅಭಿವೃದ್ಧಿ ಆಗಬೇಕು ಅನ್ನೋದಕ್ಕೆ ಒಂದು ಮಾದರಿಯಾದ ಅಭಿವೃದ್ಧಿ ಆಗೈತೆ. ಇಡೀ ನಮ್ಮ ರಾಜ್ಯದಲ್ಲಿ ಈ ಟೈಪ್ ಎಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ. ಇದು ಮೋದಿ ಅವರ ಹಾಗೂ ಸ್ಮಾರ್ಟ್ ಸಿಟಿಯಲ್ಲಿ ಆದಂತ ಪ್ರಾಜೆಕ್ಟ್. ಇದು ಶ್ರೀ ಪ್ರಹ್ಲಾದ್ ಜೋಶಿ ಅವರ ಸಹಾಯದಿಂದ ಆದಂತ ಪ್ರಾಜೆಕ್ಟ್. ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ರೈಲ್ವೆ ಸ್ಟೇಷನ್ ನೋಡ್ರಿ, ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್ ಇವತ್ತು ರೈಲ್ವೆ ಸ್ಟೇಷನ್ ಏರ್ಪೋರ್ಟ್ ಅನ್ನೋಷ್ಟು ಡೆವಲಪ್ ಆಗೈತೆ. ಅದು ಶ್ರೀ ಪ್ರಹ್ಲಾದ್ ಜೋಶಿ ಅವರ ಕೊಡುಗೆ. ಇವತ್ತು ನೀವು ಬೆಂಗಳೂರಿಂದ ಬಂದರೆ ಮೋಸ್ಟ್ಲಿ ರಸ್ತೆ ಮೇಲೆ ಬಂದಿರ್ಬೋದು ಅಂತ ಅನ್ಕೊಂಡೇನೆ. ರಸ್ತೆ ನೋಡ್ರಿ ಎಷ್ಟು ವಿಶಾಲವಾದ ರಸ್ತೆಗಳು. ಗಬ್ಬೂರ್ ತನಕ ಬಹಳ ಫಾಸ್ಟ್ ಬರ್ತೀವ್ರಿ. ಗಬ್ಬೂರಿಂದ ಈ ಕಡೆ, ಗಬ್ಬೂರಿಂದ ಈ ಕಡೆ ಬೈಪಾಸ್. ಪ್ಲೀಸ್ 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 ಗಲಾಟೆಗಳ ಬೇಡ. ಅಲ್ಲ ಪಾಪ ಅವ್ರಾಗ ಎದಕ್ಕ ಇದು ಕೂಗ್ತಿದಾರ ಗೊತ್ತಿಲ್ಲ. ಅದಕ್ಕೆ ಆಗಿದ್ದಿಲ್ಲ ಗಬ್ಬೂರಿಂದ. ನಮ್ಮ ಪಾಯಿಂಟ್ ನೀವ ಹೇಳಿದಿರಿ. ಗಬ್ಬೂರಿಂದ ಈ ಕಡೆ ಆ ನಂದಿ ಇನ್ಫ್ರಾಸ್ಟ್ರಕ್ಚರ್ದವ್ರಿಗೆ ಈ ಕಾಂಗ್ರೆಸ್ದವ್ರು ಬರೆದು ಕೊಟ್ಬಿಟ್ಟಿದ್ರೆ 2025 ತನಕ ಬೇರೆಯವ್ರ ರಸ್ತೆ ಆಗಲ್ ಮಾಡಕ್ ಬರೋದಿಲ್ಲ ಅಂತ ಹೇಳಿ. ನಮ್ಮ ಗಡ್ಕರಿ ಅವರು, ಪ್ರಹ್ಲಾದ್ ಜೋಶಿ ಅವರು, ನಾವು ಕೂಡ ನಂದಿ ಇನ್ಫ್ರಾಸ್ಟ್ರಕ್ಚರ್ದವ್ರಿಗೆ ಕರೆದು ಜೋರ್ ಮಾಡಿ ನಾವೀಗ ಕೆಲಸ ಶುರು ಮಾಡ್ತೇವೆ ಅಂದ್ರೆ ಅವ್ರೈತಲ್ಲ, ಇಲ್ಲ ನಮ್ಮ ಕಾಂಗ್ರೆಸ್ದವ್ರು ಬರೆದು ಕೊಟ್ಟಾರೆ 2025 ತನಕ ಮೊದಲಿನ ಸರ್ಕಾರ ಇದ್ದಾಗ, ಈಗ ನಮ್ಗೆ ನೀವು ರಸ್ತೆ ಮಾಡಕ್ ಬರೋದಿಲ್ಲ, ಆಗಲ್ಲ ಅಂತ ಹೇಳಿದ್ರು. ನಾವು ಅವ್ರಿಗೆ ಜೋರ್ ಮಾಡಿ ನೀವು ಕೋರ್ಟಿಗೆ ಹೋಗೋದಾದ್ರೆ ಹೋಗ್ರಿ, ನಾವಂತೂ ಇದು ರಸ್ತೆ ತಗೊಳತ್ತಂತೆ ಜೋರ್ ಮಾಡಿ ಉತ್ತರ ಕೊಡ್ರಿ ನೀವು. ಇವತ್ತು ಬೈಪಾಸ್ ಕೆಲಸ 2025 ಅವ್ರದ್ದು ಅಗ್ರಿಮೆಂಟ್ ಕಂಪ್ಲೀಟ್ ಆಗೋಕ್ಕಿಂತ ಮೊದಲ ನಾವು ಇವತ್ತು ಬೈಪಾಸ್ ಕೆಲಸ ಶುರು ಮಾಡಿದ್ದೇವೆ. ಹಿಂಗಾಗಿ ಇವತ್ತು ನೀವು ಯಾವ್ದೇ ದಿಕ್ಕದಿಂದ ಹುಬ್ಬಳ್ಳಿಯಿಂದ ಆ ಕಡೆ ಹೋರಿ, ಗದಗ್ ಕಡೆ ಹೋರಿ, ಬೆಂಗಳೂರು ಕಡೆ ಹೋರಿ, ಬೆಳಗಾಂ ಕಡೆ ಹೋರಿ, ಬಿಜಾಪುರ ಕಡೆ ಹೋರಿ, ಎಲ್ಲಾ ಕಡೆ ಏನ್ ರೈತರ ರಸ್ತೆ ಅಭಿವೃದ್ಧಿ ಕಾಣ್ತೀರಿ ಅದು ಮೋದಿ ಸರ್ಕಾರದ ಹಾಗೂ ಶ್ರೀ ಪ್ರಹ್ಲಾದ್ ಜೋಶಿ ಅವರ ಕೊಡುಗೆ. ಕೋನ್ ರೆಡ್ಡಿ ಅವರೇ, ಏನ್ ತಪ್ಪು ಹೇಳಿದ್ರು ಅವರು? ಏನ್ ಸುಳ್ಳು ಹೇಳಿದ್ರು? ಹೈವೇ ರೈಲ್ವೆ ಸ್ಟೇಷನ್ ಅಂದ್ರೆ ರೈಲ್ವೆ ಸ್ಟೇಷನ್ ಎಲ್ಲ ಮಾಡಿವಿ ಅಂತಾರಲ್ಲ ಅವರು. ಒಂದು ನಿಮಿಷ ನಂಗೆ ಹೇಳಕ್ ಅವಕಾಶ ಕೊಡಿ. ಬೆಂಗಳೂರು ಬಿಟ್ಟರೆ 2ನೇ ರಾಜಧಾನಿ ಹುಬ್ಬಳ್ಳಿ ಧಾರವಾಡ ಅಂತೀವಿ ನಾವು. ಬಹಳ ಅಭಿವೃದ್ಧಿ ಬಗ್ಗೆ ಚರ್ಚೆ ನನ್ನ ಆತ್ಮೀಯ ಸೋದರ ಅರವಿಂದ್ ಬೆಲ್ಲದವ್ರು ಮಾತನಾಡಿದ್ರು. ನಮ್ಗೆ ಎಷ್ಟು ಡೆವಲಪ್ ಆಗೈತೆ ಅಂತ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೋತಕ್ಕಂಥದ್ದು ನಮ್ಮ ಕರ್ತವ್ಯ ಅನ್ನೋದು ನಾವು ಬಯಸ್ತೀನಿ. ಒಬ್ಬ ಉತ್ತರ ಕರ್ನಾಟಕದ ಪ್ರತಿನಿಧಿಯಾಗಿ ನಾನು ಹೇಳ್ತಕ್ಕಂಥದ್ದು, ನಾವು ಯಾವ ಮಟ್ಟಕ್ಕೆ ಬೆಳಿಬೇಕು ಅದು ಬೆಳೆದಿಲ್ಲ. 10 ವರ್ಷ ನಿಮ್ಮ ಕಡೆ ಮಹಾನಗರ ಪಾಲಿಕೆ ನಿಮ್ಮ ಕೈಯಾಗಿದೆ. ಆಮೇಲೆ ಇಡೀ ವ್ಯವಸ್ಥೆ ನಿಮ್ಮ ಕಡೆ ಆಡದಂತ 10 ವರ್ಷ ಸರ್ಕಾರ ನಡೆಸಿರಿ. ಮತ್ತು ಮಾಡಿದ್ದೇನು? 70 ವರ್ಷದಲ್ಲಿ ಇವತ್ತೇನಾದ್ರೂ ಹುಬ್ಳಿ ಧಾರವಾಡ ಡೆವಲಪ್ಮೆಂಟ್ ಮಾಡಿದ್ರೆ, ಡಾಕ್ಟರ್ ನಂಜುಂಡಪ್ಪ ವರದಿ ಜಾರಿಯಾಗಿದ್ರೆ ಅಲ್ಲ ಹೇಳಕ್ ಕೊಡ್ರಿ. ಬರೀ ನಾವು ತೋಳಿನಕೆರೆ ರೈಲ್ವೆ ಸ್ಟೇಷನ್ ನೋಡೋದಲ್ಲ, ನಮ್ಮ ಬದುಕನ್ನು ನೋಡ್ಬೇಕಾಗಿದೆ. ನಾವು ಯಾವ ಮಟ್ಟಕ್ಕಿದೆ ಅಂತೇಳಿ ಅದು ನೋಡ್ತಕ್ಕಂಥ ನಮ್ಮ ಕರ್ತವ್ಯ. ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾಗಿ ಮಾತಾಡ್ತೇವೆ. ನಾ ಈ ತೋಳಿನಕೆರೆ ಬಗ್ಗೆ ಅಪ್ರಿಷಿಯೇಟ್ ಮಾಡಲೇಬೇಕಾಗತ್ತೆ, ಒಳ್ಳೆ ಕೆಲಸಕ್ಕೆ ಹೇಳ್ಬೇಕಾಗತ್ತೆ. ನಾ ಇಲ್ಲ ಅಂತ ಹೇಳಂಗಿಲ್ಲ, ಆದ್ರೆ ಎಲ್ಲಾನು ಸರಿ ಐತಿ ಅಂತ ಹೇಳಿಕ್ ಆಗೋದಲ್ಲ.
ಆದ್ರೆ ಕಂಪೇರ್ ಟು ಅದರ್ ಸಿಟಿ ನಾವು ಭಾಳ ಹಿಂದದೇವಿ, ಅದನ್ನ ನಾವು ಒಪ್ಕೋಬೇಕು. 20 ವರ್ಷ ಆಯ್ತಲ್ಲ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಮಹದಾಯಿ ಕೆಲಸ ಮಾಡ್ರಿ, ಯಾಕೆ ಮಾಡಕ್ಕಾಗಿಲ್ಲ? ಯಾಕೆ ಮಾಡಕ್ಕಾಗಿಲ್ಲ ಹೇಳಿ? ಇವ್ರಿಗೆ ಹಿಡಿದು ಕೂರ್ಸಿದ್ವಿ ನಾ ಪರಿಪರಿಯಾಗಿ ಮನವಿ ಮಾಡಿ, ಸರ್ ದಯವಿಟ್ಟು ಕೈ ಮುಗಿತೇನೆ, ನಾವೇನಾದ್ರೂ ಬದುಕಿದ್ರ, ನಾವು ಜೀವಂತ ಇದ್ರೆ ಮಹದಾಯಿ ನೀರು ಕುಡಿದು ಸಾಯ್ತೀವಿ ಅಂತ ಹೇಳಿದ್ವಿ. ಇಲ್ಲಿವರೆಗೆ ಅವ್ರು ಮನವಿ ಮಾಡಿದ್ದೇವೆ. ಈ ಬಾರಿ ಮಹದಾಯಿ ಯೋಜನೆ ಬಗ್ಗೆ ನನಗೆ ಅನಿಸುವಂತ ವಿಚಾರ, ಇನ್ನು 6.4 TMC ಇದೆ, ಒಟ್ಟು ನೀರು ತಕ್ಕಂಥ 6.4 TMC. ಒಂದು ಬಾರಿ ಕೆರೆ ತುಂಬಿಕೊಳ್ಳಿಕ್ಕಿದೆ, ಒಂದು ಬಾರಿ ಹೊಳಿಗೆ ನೀರು ಬಿಡ್ಲಿಕ್ಕಿದೆ. ನಮ್ಮ ಹುಬ್ಬಳ್ಳಿ ಧಾರವಾಡಕನ 4 TMC ನೀರು ಬಿಡ್ತಿದೆ. ಡೆಡ್ ಸ್ಟೋರೇಜ್ ನೀರು ಕುಡಿಬೇಕು ನಾವು. ಅಂತ ಪರಿಸ್ಥಿತಿ ಬೇಕಿತ್ತ ನಮಗ. ಒಂದು ಸಣ್ಣ ಅನುಮತಿ ಪರ್ಸನ್ ಇಲಾಖೆಯಿಂದ ಇಲ್ಲೇ ನಮ್ಮ ಮಹೇಶ್ ಚಂಗಿರ್ಕೆ ಅವ್ರದಾರ, MR ಪಾಟೀಲ್ ಇದ್ರು, ಕೈ ಮುಗಿತೀರಿ ಏನಾರು ಮಾಡಿ ಅದನ್ನ ಒಪ್ಪಿಸ್ರಿ. ಜೋಶಿ ಸಾಹೇಬ್ ನಾನು ಮನವಿ ಮಾಡ್ತೇನೆ ಅಂತ ಇದೆ. ಏನು ಪ್ರಧಾನಮಂತ್ರಿ ಹಿಂದವ್ರ ಫಸ್ಟ್ ಟೇಬಲ್ ಕೂತವ್ರ ಯಾಕೆ ಮಾಡಲಿಲ್ಲ? ಅರೆ ಮಾಡ್ಬೇಕಲ್ಲ ಸರ್. ನೀವು ಹೇಳೋದು ಹೈವೇ ಸಾಕಾಗೋದಿಲ್ಲ, ರೈಲ್ವೆ ಸ್ಟೇಷನ್ ಸಾಕಾಗೋದಿಲ್ಲ, ತೊಳನ್ಕೆರೆ ಪಾರ್ಕ್ ಮಾಡಿದ್ರೆ ಈಗ ಹೇಳಿದ್ರಲ್ಲ, ಕಳಸಾ ಬಂಡೂರಿ ನೀರು ಯಾಕೆ ತರಲಿಲ್ಲ ಅಂತೀರಿ ನೀವು? ಸರ್ ಕೇಳಿ, ಇವ್ರು ಹೇಳಿದ್ರಲ್ಲ ರೋಡ್ಗಳ ಬಗ್ಗೆ. ಬರೀ ನಾನು ನವಲಗುಂದ ವಿಧಾನಸಭಾ ಕ್ಷೇತ್ರಕ್ಕೆ ತೋರಿಸ್ತೇನೆ, ಬರೀ ಚಕ್ಡಿ ದಾರಿ ಮಾಡಿ ತೋರ್ತೇನೆ. 71 ರಸ್ತೆ ಮಾಡೇನಿ, 169 ಕಿಲೋಮೀಟರ್ ಮಾಡೇನಿ. ನಾನು ಒಬ್ಬ ಶಾಸಕನಾಗಿ ಮಾಡೇನಿ. ಮೋದಿ ಸಾಹೇಬ್ರು ಜೋಶಿ ಸಾಹೇಬ್ ಮಾಡೋದು ಏನ್ ತೋಡ್ದು? ಎಸ್, ಮಹೇಶ್ ಚಂಗಿರ್ಕೆ ಅವರೇ. ಕೋನರೆಡ್ಡಿ ಅವರು ದಯವಿಟ್ಟು ಕೋನರೆಡ್ಡಿ ಸಾಹೇಬ್ರ ಒಂದ್ಸಲ ಯೋಚನೆ ಮಾಡಿ. ಇನ್ನು ಆ ಪಾರ್ಟಿಗೆ ಇದ್ದಿದ್ದಿಲ್ಲ ನೀವು ಅವಾಗ, ಈ ಪಾರ್ಟಿ ಈ ಕಡೆ ಇದ್ರಿ. ಸೋನಿಯಾ ಗಾಂಧಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಅಲ್ಲ ನೀವು ಯಾವ್ದೋ ಒಂದು ಹೇಳಿಕೆ ಅಕೌಂಟ್ ಮಾಡ್ತೀರಿ. ನೀವೇನ್ ಮಾಡಿರಿ? ನಾ ಹೇಳಿದ್ರು ಪೂರ್ತಿ ಕೇಳ್ರಿ. ಹೇಳುದ್ರ ಪೂರ್ತಿ ಕೇಳ್ರಿ. ಎಸ್ ಎಸ್. ಸೋನಿಯಾ ಗಾಂಧಿ ಅವರು ಗೋವಾದಲ್ಲಿ ಭಾಷಣ ಮಾಡಿ ಏನ್ ಹೇಳಿದ್ರು? ಕರ್ನಾಟಕಕ್ಕೆ ಒಂದ್ ಹನಿ ನೀರನ್ನು ಬಿಡಕ್ ಕೊಡಂಗಿಲ್ಲ ಅಂತ ಹೇಳಿದವ್ರು ಸೋನಿಯಾ ಗಾಂಧಿ ಅವರು. ಇವತ್ತು ಮಹದಾಯಿಯನ್ನ ನಾವು ಉತ್ತರ ಹೇಳ್ತೇವೆ. ಮಹದಾಯಿಯನ್ನ ತಂದು ನೀರು ಕುಡಿಸೋರು ಯಾರಾದ್ರೂ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ನಿಮ್ ಕಡೆಯಿಂದ ಎಂದೂ ಸಾಧ್ಯ ಇಲ್ಲ. ನಾವು ಕುಡಿಸ್ತೇವೆ, ತಲೆ ಇಟ್ಕೊಡ್ರಿ. ಬಹಳ ಸ್ಪಷ್ಟ. ಹಗಲ್ ಕನಸು ಕಾಣಕತ್ತೇವ್ ನಾವು ಹಗಲ ಕನಸು ಕಾಣವ್ರು ನೀವು. ಇವತ್ತು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು, ನರೇಂದ್ರ ಮೋದಿ ಅವರು ಏನ್ ಮಾಡ್ಬೇಕು ಆ ಕೆಲಸ ಮಾಡಕತ್ತಾರ. ಇವತ್ತಿನ ಮಟ್ಟ ಎಷ್ಟು ಸ್ಟೆಪ್ ಮುಂದೋಗಿದ್ದೀವಿ ಅದು ನಾವು ಮಾಡಕತ್ತೇವೆ. ನೆಕ್ಸ್ಟ್ ಬರ್ತೇವೆ ಅಧಿಕಾರಕ್ಕೆ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ. ರಾಹುಲ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅನ್ನೋರು 2 ಜನ ಕೈ ಎತ್ರಿ. ಓಕೆ ಓಕೆ. ಮೋದಿ ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅನ್ನೋರು. ಜಾಸ್ತಿ ಜನ ಒಂದ್ ನಿಮಿಷ. ಅಜಿತ್ ಅವರು ಇನ್ನೊಂದು, ನಾನು ಸಾಮಾನ್ಯವಾಗಿ ಈ ಚರ್ಚೆನ ಯಾವಾಗ್ಲೂ ನ್ಯಾಷನಲ್ ಡಿಫೆನ್ಸ್, ಹಣಕಾಸು ಅದರಿಂದ ಶುರು ಮಾಡ್ತಾ ಇದ್ದೆ. ಬಟ್ ಇಲ್ಲಿ ಹುಬ್ಳಿ ಒಳಗೆ ಯಾಕೆ ನಾನು ಅಭಿವೃದ್ಧಿಯಿಂದ ಶುರು ಮಾಡಿದೆ ಅಂದ್ರೆ ನಮ್ಮ ಊರು ಇದು. ರಾಜಕಾರಣದೊಳಗೆ ಬಹಳ ಸಲ ಸೋತಂತವ್ರು ಹೇಳ್ತಾರೆ ಧೂಳಿನಿಂದ ಎದ್ದು ಬರ್ತೀವಿ ಅಂತ. ಬ್ಯಾಸಿಗೆ ಒಳಗೆ ಹುಬ್ಬಳ್ಳಿಗೆ ಬಂದ್ರೆ ಎಲ್ಲರೂ ಧೂಳಿನಿಂದನೇ ಎದ್ದು ಬರ್ತಿರ್ತಾರೆ. ಎಲ್ಲರೂ ಧೂಳಿನಿಂದ ಎದ್ದು ಬರ್ತಿರ್ತಾರೆ. ನಾನು ಇಲ್ಲಿ ಜನನ್ ಕೇಳ್ತೀನಿ, 20 ವರ್ಷ ಪ್ರಹ್ಲಾದ್ ಜೋಶಿ ಅವ್ರು ಮಾಡಿರೋ ಕೆಲಸ 8 ಜನರಿಗೆ ಸಮಾಧಾನ? ಓಕೆ, 8 ಜನರಿಗೆ ಬೇಜಾರು ಕೆಲಸ ಮಾಡಿಲ್ಲ ನಮ್ಮ ಸಂಸದರು ಅಂತ. ಓಕೆ, ಪ್ರಹ್ಲಾದ ಜೋಶಿ ಅವರ ಅತಿ ದೊಡ್ಡ ಕೊಡುಗೆ ಹುಬ್ಬಳ್ಳಿ ಧಾರವಾಡ. ಒಬ್ಬ ಸೆಂಟ್ರಲ್ ಮಿನಿಸ್ಟರ್, 4th ಟೈಮ್ 4 ಸಲ MP ಆಗಿದ್ದಾರೆ. ಕೇಂದ್ರ ಸಚಿವರು. ಇವರು ಬಡದು ತೋರಿಸಿದ್ರು. ಮೋದಿ ಅವ್ರ ಹಿಂದೆ ಕೂತ್ಕೊಂಡು ಮೇಜ್ ಕೊಟ್ಟವ್ರೆ ಪ್ರಹ್ಲಾದ್ ಜೋಶಿ ಅವರು ಅಂತ. ಅತಿ ದೊಡ್ಡ ಕೊಡುಗೆ ಏನು? ಒಂದು ಚಿಕ್ಕ ಪುಸ್ತಕ ಮಾಡಿದ್ದಾರೆ. ಇದೊಂದು ಪುಸ್ತಕ, ಈ ಪುಸ್ತಕ ಇದನ್ನ ಮಾಡ್ಬೇಕಂತಂದ್ರ ದೊಡ್ಡ ತ್ರಾಸಾತ್. ಯಾಕಂದ್ರೆ ಅದು ಒರಿಜಿನಲಿ ಪುಸ್ತಕ ಅವ್ರು ಪ್ಲಾನ್ ಮಾಡಿದಾಗ ಇಷ್ಟು ದಪ್ಪ ಪುಸ್ತಕ ಆಗಿತ್ತು. ಅವ್ರಿಗೆ ಮಾಡಿದಂತ ಕೆಲಸಗಳು ಇದನ್ ಬೇಡ, ಇದನ್ನ ತೋರ್ಸೋದ್ ಬೇಡ ಅಂತ ಮಾಡಿದ್ರು ಕೂಡ ಇಷ್ಟು ದೊಡ್ಡ ಪುಸ್ತಕ ಆಗೈತಿ. ಇದನ್ನ ನೋಡಾಕ ನಮ್ಗೆ ಏನೇನ್ ಕೆಲಸ ಮಾಡ್ಯಾರ ನೋಡಾಕ ಒಂದು 1/2 hour 45 minutes ಬೇಕು. ಅಷ್ಟು ಕೆಲಸ ಪ್ರಹ್ಲಾದ್ ಜೋಶಿ ಅವರು ಈ ಭಾಗಕ್ಕೆ ಮಾಡಿ. ಈ ಸಲದ ಕ್ಯಾಂಡಿಡೇಟ್ ಸ್ಟ್ರಾಂಗ್ ಲೀಡರ್ಸ್ ದಿಲ್ಲಿಲಿದ್ದಾಗ ಹೆಂಗಾಗತ್ತೆ ಅನ್ನೋದು ನಿಮಗೂ ಗೊತ್ತು. ಅರ್ಧ ಕ್ಯಾಂಡಿಡೇಟ್ ಹೆಸರ ಮೇಲೆ ನಡೆದ್ರೆ ಇನ್ನು ಅರ್ಧ ಮೋದಿ ಅಂತ ಮಾಡ್ತಾರೆ. ನಮ್ಮ ಸಂಸದರು, ಕೇಂದ್ರದ ಪ್ರಭಾವಿ ಸಚಿವರು, ಪಾರ್ಲಿಮೆಂಟ್ ಅಫೇರ್ಸ್ನ ಮಿನಿಸ್ಟರ್ಸು ಮೋದಿ ಹಿಂದೆ ಮುಂದೆ ದಿನಾನು ಕಾಲ ಕಳೀತಾರೆ. ಈ ಭಾಗದಲ್ಲಿ ನನ್ನ ಹಿಡ್ಕೊಂಡು ಲಕ್ಷಾಂತರ ಯುವಕರು ಪದವೀಧರರಿದ್ದಾರೆ, ವಿದ್ಯಾವಂತರಿದ್ದಾರೆ. ಅವ್ರಿಗೋಸ್ಕರ ಉದ್ಯೋಗ ಸೃಷ್ಟಿ ಮಾಡಕ್ಕೆ ಒಂದು ಮಲ್ಟಿ ನ್ಯಾಷನಲ್ ಕಂಪನಿ ತೊಗೊಂಬರಕ್ಕಾಗ್ಲಿಲ್ಲ, ಒಂದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ ತೊಗೊಂಬರಕ್ಕಾಗ್ಲಿಲ್ಲ. ಹುಬ್ಬಳ್ಳಿ ರಸ್ತೆ ನೋಡಿದ್ರೆ ಅದ್ರ ಮೇಲೆ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಮುಖಗಳು ನನಗೆ ಕಾಣ್ತಾವ ಅನ್ನೋದನ್ನ ನನಗೆ ಈ ಮುಖಾಂತರ ವಿನೋದ್ ಅಸೂಟಿ ಅವ್ರಿಗೆ ಓಟ್ ಹಾಕಿ ಗೆಲ್ಸಿದ್ರೆ ಏನ್ ಮಾಡ್ತಾರೆ ಹುಬ್ಳಿ ಧಾರವಾಡ? ಪ್ರಪ್ರಥಮವಾಗಿ ಒಂದು ಕೇಂದ್ರ ಸರ್ಕಾರದಿಂದ ಈ ಭಾಗದಲ್ಲಿ ವಿದ್ಯಾವಂತರಾಗಬೇಕಂತೇಳಿ ಬೈಕೆ ಇಟ್ಟವ್ರಿಗೆ ಒಂದು ಗವರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಕೂಡ ಇಲ್ಲ. ಪ್ರಪ್ರಥಮವಾಗಿ
ವಿನೋದ್ ಅಸೂಟಿ ಅವರು ಚುನಾವಣೆ ಗೆದ್ದ ಮೇಲೆ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ ಮಾಡ್ತೀವಿ ಅನ್ನೋದನ್ನ ಅವ್ರ ಪರವಾಗಿ ನಾನು ಇಲ್ಲಿ ವಿಷಯನ ರಚಿಸ್ತೀನಿ. ಈ ಸರ್ಕಾರ ಮುಗಿಯೋದ್ರೊಳಗೆ ಒಂದು ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿ, ಒಂದು ಮಲ್ಟಿ ನ್ಯಾಷನಲ್ ಕಂಪನಿನ ತಗೊಂಡ್ಬಂದು ಮುಂದಿನ ಡಿಬೇಟ್ ಅಲ್ಲಿ ಮುಂದೆ ಬಂದು ಇಟ್ಕೋತೀವಿ. ಪ್ರಹ್ಲಾದ್ ಜೋಶಿ ಅವರಂತ ಸ್ಟ್ರಾಂಗ್ ಹೆಸರಿರುವ ವ್ಯಕ್ತಿ ಎದುರಿಗೆ ನಿಲ್ಲೋದಕ್ಕೆ ಒಬ್ಬ ವಿನೋದ್ ಅಸೂಟಿನ ಕರ್ಕೊಂಬಂದು ನಿಲ್ಸ್ಕೊಂಡ್ರಿ ನೀವು ಅಷ್ಟೇ. ನೋಡಿ, ನಮ್ದು ಒಂದು ಕ್ಯಾಂಡಿಡೇಟ್ ಇಲ್ಲ ಕೇಳಿ, 20 ವರ್ಷ ತಾವು ಆಡಳಿತ ಇದ್ಕೊಂಡು ಏನ್ ಮಾಡಿರೋ ತುಲ್ಲೆ ಮಾಡ್ತಕ್ಕಂಥ ಜನರು ಬಿಡೋಣ. ಒಬ್ಬ ವಿನೋದ ಸೂಟಿನ ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗುತ್ತಾ? ಯಾರು ಮಾಡಲ್ಲ. ಒಬ್ಬ ಒಂದ್ ನಿಮಿಷ, ಜಿಲ್ಲಾ ಯುವ ಜನತಾ ದಳ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಅದ್ಭುತವಾಗಿ ಜನರ ಸೇವೆ ಮಾಡ್ಯಾನ. ಅವನು ಜನರ ವ್ಯವಸ್ಥೆಗೆ ಸ್ಪಂದನೆ ಮಾಡ್ಯಾನ. ಇವತ್ ಕೇಳಿ, ಈ ಸೂರ್ಯ ಚಂದ್ರ ಹುಟ್ಟುದು ಎಷ್ಟು ಸತ್ಯ ಅಲ್ಲ, ವಿನೋದ ಸೂಟಿ ಗೆಲ್ಲುವ ಅಷ್ಟ ಸತ್ಯ. ಬರ್ದಿಟ್ಕೊಳ್ಬೇಕಾರೆ ಕೆಲಸ ರಜತ್ ಉಳ್ಳಾಗಡ್ಡಿ ಮಟ್ಟು ಮಾಡಿದ್ರಿ. ಅಲ್ಲ, ಅವನು ಅದು ಅದ ತರ ಅವ್ರು ಮಾಡಿರ್ಲಿಲ್ಲ ಕೆಲ್ಸ. ನಮ್ಮನೆಲ್ಲ ಯುವಕರದಲ್ಲ, ಒಬ್ರಿಗಿಂತ ಒಬ್ರು ಸ್ಟ್ರಾಂಗ್. ಆತ ಯುವಕರಿಗೆ ಅವಕಾಶನ ಕೊಟ್ಟಿರಲಿಲ್ಲ. ಒಂದೊಂದ್ ಸಲಕ್ಕೆ ಎಲ್ರಿಗೂ ಆಂಟಿ ಇನ್ಕಮನ್ಸಿ ಕಾಡಕ್ ಶುರು ಮಾಡತ್ರಿ. 4 ಸಲ MP ಆದ್ರೆ ಆಡಳಿತ ವಿರೋಧಿ ಅಲ್ಲೇ ಅನ್ನೋದು ಕ್ಷೇತ್ರದಲ್ಲಿ ಇದ್ದೇ ಇರುತ್ತಲ್ಲ. ಸರ್, ನಮಗೊಂದು ಬದಲಾವಣೆ ಬೇಕಪ್ಪ, ಈ ಸಲ ಹೊಸ MP ತರೋಣಂತೆ. ಬದಲಾವಣೆ ಮಾಡೋ ಪ್ರಶ್ನೆನೇ ಇಲ್ಲ ಇರಾಗ. ಬದಲಾವಣೆ ಅನ್ನೋ ಶಬ್ದ ನಮ್ಮ ಹತ್ರ ಇಲ್ಲ. ಅಭಿವೃದ್ಧಿನ ನಮ್ದು ಬದಲಾವಣೆ ಅದ. 60 ನಮ್ಮ ಕೋನ್ ರೆಡ್ಡಿ ಅವ್ರು ಹೇಳಿದ್ರು, ನಮ್ಮ ಹಿರಿಯರ ಅವರು ನಾವು ಒಂದು ಪಕ್ಷ ಆಗಿದ್ದವ್ರ. ಅವ್ರು ಯಾಡು ಈಗ ಬಂದು 1 ವರ್ಷದೊಳಗೆ ಕಾಂಗ್ರೆಸ್ ಹೊಗಳ್ತಾರ ಅಂದ್ರೆ ನಮ್ಗೆ ಆಶ್ಚರ್ಯ ಅನಿಸ್ತದೆ. 1 ವರ್ಷದೊಳಗೆ ಬಂದು ಇಲ್ಲಿ ಮಠ ಅವ್ರ ಆಡೋತ್ ಕಾಂಗ್ರೆಸ್ ವಿರೋಧಿಗೆ ಮಾತಾಡಿದವ್ರೆ. ಇವತ್ತು ಬಂದು ಆಗ್ಲೇ ಅದ್ರ ಬಗ್ಗೆ ಹೊಗಳ್ತಾರ ಅಂದ್ರೆ ಅವ್ರ ಊರಿಂದ ಇವತ್ತು ಅವರ ಒಂದು ಆತ್ಮಸಾಕ್ಷಿ ಹೇಳಿದ್ರೆ ಆಗಲೇ ಆತ್ಮಸಾಕ್ಷಿ ಅಂತ ಹೇಳಿದ್ರೆ ನವಲಗುಂದ ಮತ್ತೆ ಏನ್ ರಸ್ತೆ ಆಗೈತಲ್ಲ, ಈಗ ನರೇಂದ್ರ ಮೋದಿ ಬಂದಿಂದ ಅವ್ರು ಎಷ್ಟು ತಾಸದಾಗ ಹುಬ್ಳಿಗೆ ಬಂದ್ ಮುಟ್ತಿದ್ರೆ ಈಗ ಎಷ್ಟು ತಾಸದಾಗ ಬಂದ್ ಮುಟ್ತಾರೆ ಅನ್ನೋದು ಅವ್ರ ಆತ್ಮಸಾಕ್ಷಿಯಾಗಿ ಹೇಳ್ಬಿಡ್ಲಿ. ಅವ್ರ ಆತ್ಮಸಾಕ್ಷಿಯಾಗಿ ಹೇಳ್ಬಿಡ್ಲಿ. ನಾ ನೇರ ದಿಟ್ಟ ನಿರಂತರ ಏನೈತಿ ಹಂಗ ಹೇಳವ. ಆದ್ರೆ ಒಂದು ನಿನಗೆ ಗೊತ್ತಿಲ್ಲ, ನಾನು ಜನತಾದಳದಾಗಿದ್ದಾಗ ಜನತಾದಳ ಪರವಾಗಿನ ಮಾತಾಡೇನೆ. ಈ ಕಾಂಗ್ರೆಸ್ ಪಾರ್ಟಿ ಶೇರ್ ಆಗಿದೆ, ನಾ ಅದ್ರ ವಿಚಾರಕ್ಕೆ ಇನ್ನೊಂದಕ್ಕೆ ಹೋಗಂಗಿಲ್ಲ. ಆದ್ರೆ ಒಂದು ಮಾತನ್ನು ಹೇಳ್ತೇನೆ, ನಾವೇನು 5 ಗ್ಯಾರಂಟಿ ಕೊಟ್ಟೇವ್ ಸರ್. ನಿಮ್ ಕೇಳಿ, ಇಡೀ ರಾಜ್ಯದ ಹೆಣ್ಮಕ್ಳು, ಇಡೀ ರಾಜ್ಯದ ನಮ್ಮ ಕರೆಂಟ್ ಫ್ರೀ ತೆಗೆದುಕೊಂಡಂತ ಕುಟುಂಬಗಳು ಏನ್ ಬೇಕಾದಿದ್ರು ಅವ್ರು ಕಾಂಗ್ರೆಸ್ ಪರವಾಗಿ ಓಟ್ ಹಾಕ್ತಾರ. ನಾವು ದೇಶದಲ್ಲಿ 1 ನಿಮಿಷ, ನಿಮ್ಗತೆ ಚೆಂಪ್ ಕೊಟ್ಟಿಲ್ಲವ, ದುಡ್ಡು ಕೊಟ್ಟೆ, ದುಡ್ಡು ನಿಮ್ಗತೆ ಚಿಪ್ ಕೊಟ್ಟೆ, ಚಿಪ್ ಎಲ್ಲರಿಗೂ ದುಡ್ಡು ಚಿಪ್ ಕೊಟ್ಟೇವೆ. ಕೊಟ್ಟವ್ರು. ಹಂಗೆ ಮಾತಾಡ್ಬೇಡಿ. ನೀವು ಬಿಜೆಪಿ ತಗೊಳ್ದ ನಮ್ ದುಡ್ಡು, ನೀವು ಗ್ಯಾರಂಟಿ ತಗೊಂಡಿಲ್ಲ. ಅಯ್ಯೋ, ಯಾರ್ಯಾರ ಖಾತೆಗೆ ಜಮಾ ಆಗಿದ್ ನನ್ಗೆ ಗೊತ್ತಿದೆ. ಕೋನ್ ರೆಡ್ಡಿ ಅವರೇ, ಆಮೇಲೆ ದೇಶದಾಗ ನಾವು ಅಧಿಕಾರಕ್ಕೆ ಬಂದ್ರೆ ಎಸ್, ನಾವೊಂದು ಪ್ರಣಾಳಿಕೆಯನ್ನು ಇಶ್ಯೂ ಮಾಡಿವಿ. ಒಂದ್ ಭಾರತ ನಿಮಿಷ. ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡ್ತಕ್ಕಂಥ ತೀರ್ಮಾನ ಮಾಡಿ. ಒಂದು ಬಿಜೆಪಿ ಅವರು ಹೇಳಿ, ದೇಶದ ಮಹಿಳೆಯರಿಗೆ 1 ಲಕ್ಷ ರೂಪಾಯಿ ಕೊಡ್ಬೇಕಂತ ತೀರ್ಮಾನ ಮಾಡಿವಿ ಹೇಳಿ ಅವರು. ಅದೇ ರೀತಿಯಾಗಿ ಯುವಕರಿಗೆ 1 ಲಕ್ಷ ಕೊಡ್ಬೇಕಂತ ತೀರ್ಮಾನ ಮಾಡಿವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.